ಉದ್ಯೋಗ ಖಾತ್ರಿ ಜಾಗದಾಗ ರೀ. ಈಗ ನಿಮ್ಗೆ ಡೈಲಿ ಫೋಟೋಗಳು ಅಪ್ಡೇಟ್ ಆಗ್ತಾವ್ರಿ. ಮತ್ತೆ ಇಲ್ಲಿ ತೆಗಿಯೋರು ಬರೆಯೋರು ಎಷ್ಟು ಫೇಕ್ ನಡೆದ ನೀವು ಒಂದ್ಸಲ ಸ್ಪಾಟಿಗೆ ಬರ್ಬೇಕಲ್ಲ ಸರ್. ನಾ ಈಗ ಇಲ್ಲೇ ಇದ್ದೀನಿ. ಅವ್ರದ್ದು ಒಂದ್ ಸೆಕೆಂಡ್ ಸರ್, ಹೋದ್ ಸಲದ ನನಗೊಂದು ಲಿಸ್ಟ್ ಬೇಕು, ಎಷ್ಟು ಮಂದಿಗೆ ನೀವು ಬಂದಾರ ನಿಂಬಲ್ಲಿ. ಯಾಕಂದ್ರೆ ಒಬ್ಬೊಬ್ರದ್ದು ಇಲ್ಲಿ ಕಂಪ್ಲೇಂಟ್ ನೀವು ಕೇಳ್ಬಾರ ಸರ್. ಯಾಕಂದ್ರೆ ಇದು ಪಾಪ ಗರೀಬ್ರದ್ದು ಯೋಜನೆ, ಗರೀಬ್ರಿಗೆ ಮುಟ್ಟಬೇಕು. ಈಗ ನಡ್ಬರ್ಕ 3-4 ಮಂದಿ ಕೂಡಿ ಅವ್ರ ಹೆಸರು ಬರ್ದಿದೆ ಖರೆ, ಅವ್ರು ಕೊಟ್ಟಿದೆ ಖರೆ, ಅವ್ರು ಹೇಳಿದೆ ಖರೆ ಅಂದ್ರ ಇವ್ರು ಒಡ ಸಾಯ್ಲಿಕ್ಕತ್ತಾರ ಯಾರು ಕೆಲ್ಸಗಾರ್ರಿ. ಹೋದ್ ಸಲ ಒಬ್ಬೊಬ್ಬರು ರೊಕ್ಕಗಳು 5 ದಿನ ಬಂದಿಲ್ಲ, 4 ದಿನ ಬಂದಿಲ್ಲ, 6 ದಿನ ಬಂದಿಲ್ಲ, 3 ದಿನ ಬಂದಿಲ್ಲ. ಮತ್ತೆ ಅವ್ರು ಬಂದು ಕೆಲಸ ಮಾಡ್ಯಾರ. ಅವ್ರು ಹೇಳ್ತಾರಂತ ಹಾಜರಾಗ ಬಂದಿಲ್ಲ, ಕಂಪ್ಯೂಟರ್ನಾಗ ಬಂದಿಲ್ಲ, ಅದ್ರಾಗ ಬಂದಿಲ್ಲ ಅಂದ್ರ ಸರ್ ಇದು ಯಾರು ತಪ್ಪ್ರಿ ಸರ್? ನಿಮ್ ತಪ್ಪ ಬಂದಿಲ್ಲ ಎನ್ಕ್ವೈರಿ ಮಾಡ್ಕೋ, ಸೂಪರ್ವೈಸರ್ ತಪ್ಪ, ಯಾರು ತಪ್ಪ್ರಿ? ಇಲ್ಲ ಸರ್, ನನಗಿದು ಆನ್ಸರ್ ಬೇಕ್ರಿ. ನಿಮ್ಗೆ ಯಾರು ರಿಪೋರ್ಟ್ ಕೊಡ್ತಾರ, ನೀವು ಯಾರಿಗೆ ಇಲ್ಲಿ ಇನ್ಚಾರ್ಜ್ ಕೊಟ್ಟಿರ್ತೀರಿ, ಏನು ಅವ್ರ ತಪ್ಪ ಏನು ನಿಮ್ಮ ತಪ್ಪ್ರಿ? ಓಕೆ, ರೈಟ್. ಈಗ ಆನ್ಲೈನ್ ಅದಲ್ರಿ, ಫೋಟೋ ಬಂದ್ರೆ ನೀವು ಕೊಡ್ತೀರಿ, ನಾ ಒಪ್ತೀನಿ, ಐ ಅಗ್ರಿ. ಈಗ ಒಂದ್ ಸೆಕೆಂಡ್ ಮತ್ತೆ ಇವ್ರು 5 ದಿನದ್ದು, 6 ದಿನದ್ದು, 10 ದಿನದ್ದು, 8 ದಿನದ್ದು ರೊಕ್ಕ ಯಾಕೆ ಸ್ಟಾಪ್ ಆಯ್ತು? ಇಲ್ಲ ಸರ್, ಹೊಸ್ಸು ಮಂದಿ ಒಬ್ಬರೇ ಒಂದ್ ಮಾತು, ಒಬ್ಬರು ಸುಳ್ಳು ಹೇಳ್ಬೋದು. ಅಕ್ವರೆ ಒಂದ್ ಸೆಕೆಂಡ್, ಒಬ್ಬರು ಸುಳ್ಳು ಹೇಳ್ಬೋದು, ಹೊಸ್ಸು ಮಂದಿ ಇನ್ನೊಂದು ಇವ್ರು ಜಾಬ್ ಕಾರ್ಡ್ಗಳು ಪಂಚಾಯತಿ ಅವ್ರು ಯಾಕೆ ಇಟ್ಟಿರ್ತಾರ್ರಿ? ಇವ್ರ ಜಾಬ್ ಕಾರ್ಡ್ ಇವ್ರಿಗೆ ಬಲ್ಲಿ ಇರ್ಬೇಕು. ಅವ್ರ ಬಲ್ಲಿ ಯಾಕೆ ಇರ್ತದೆ ಸರ್? ಪಂಚಾಯತಿ ಅವ್ರ ಬಲ್ಲ ಬಂತ್ರಿ, ಪಂಚಾಯತಿ ಅವ್ರಿಗೆ ಕೂಡ ಹೋಗಿರತ್ತ. ನಾಳೆಗೆ ಮುಂಜಾನೆ ಅವ್ರ ಬಲ್ಲಿ ನಡೆದೀನಿ, ಇಲ್ಲಾಂದ್ರೆ ಇವತ್ತೇ ಹೋಗ್ತೀನಿ. ಆ ಪಂಚಾಯತ್ಯಾಗ ಯಾರು ನಿಮ್ಗೆ ರಿಪೋರ್ಟ್ ಕೊಡ್ತಾರ, ಯಾರು ಸೂಪರ್ವೈಸರ್ ಹರ, ಯಾರು ನಿಮ್ಗೆ ಡೈಲಿ ಫೋಟೋ ಹಾಕ್ತಾರ, ಅವ್ರಿಗೆ ಒಂದ್ ಸ್ವಲ್ಪ ನೀವು ನಂಬರ್ ಮೇಲೆ ತಗೋಬೇಕು. ಈಗ 5-6 ದಿನ ಏನೇನು ರೊಕ್ಕ ಉಳ್ದಾವ ಅದು ಜವಾಬ್ದಾರಿ ನೀವು ತೋತ್ರಿ. ಏನು ಅವ್ರು ನಡೆದಾಗ ಫೋಟೋ ತೆಗ್ದಾರ ತೋತಾರ, ಏನು ಹೆಸರು ತೆಗ್ದ ತೋತಾರ ಗೊತ್ತಿಲ್ಲ. ನನ್ನ ಹೆಣ್ಮಕ್ಳಿಗೆ, ನನ್ನ ಕಾರ್ಯಕರ್ತರಿಗೆ ರೊಕ್ಕ ಬರ್ಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ. ಇದು ನನಗೆ ಕಂಪಲ್ಸರಿ ಇವತ್ತು ನಾಳೆ ಬೆಳಿಗ್ಗೆ ನೀವು ಸ್ಪಾಟಿಗೆ ಬರ್ಬೇಕು ಸರ್. ಎಲ್ಲಿ ಬರ್ತೀರಿ? ನಾಳೆ ಕೆಲಸ ಅದನ್ನ ಇಲ್ಲ ಸರ್ ಇಲ್ಲಿ. ನಾಡ್ದದಲ್ರಿ ಸರ್. 123 ದಿನ 25 ದಿನ ಕೊಡ್ಬೇಕಂತ ಮಾಡ್ಯಾರಲ್ರಿ ಸರ್. ಈಗ ನಿಮಗೂ ತಮಗೂ ಗೊತ್ತದಲ್ರಿ. ಮತ್ತೆ 125 ದಿನದಾಗ 11 ದಿನ ಆಗ್ಯದ್ರಿ. ಈಗ ಉಳಿಕಿದ್ದು ಕಂಟಿನ್ಯೂ ಇರ್ತದಲ್ರಿ ಕೆಲಸ ಇವರಿಗೆ? ಕೆಲಸ ಇರ್ತದಲ್ರಿ. ನಾ ಹಂಗೆ ಬಂದು ವಿಸಿಟ್ ಮಾಡ್ಕೋತಾ ಹೋಗ್ತಿರ್ತೀನಿ ರೀ. ನಾಳೆ ತಾವು ಸ್ವಲ್ಪ ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಿ? ಸ್ವಲ್ಪ ಬೇಗ ಬರ್ರಿ ಪಂಚಾಯತಿ ಹತ್ರ. ಮತ್ತೆ ನಾಳೆಗೆ ಹೆಂಗೋ ಸುಟ್ಟಿದ ಇವ್ರದ್ದು, ನಾನು ಬರ್ತೀನಿ. ಅಲ್ಲಿ ಪಂಚಾಯತಿದಂದು ಹೊಸ್ಸು ಮಂದಿ ಜಾಬ್ ಕಾರ್ಡ್ ಅವ್ರ ಕೈಯಾಗ ಸೇರ್ಬೇಕು ಒಂದು. ಆಮೇಲೆ ನೀವು ಬರ್ರಿ. ಅದು ಯಾರು 5 ದಿನ 6 ದಿನ ಮಾಡ್ಯಾರ ಅವ್ರ ಲಿಸ್ಟ್ ನಿಮ್ಮ ಕೈಯಾಗ ಕೊಡ್ತೀನಿ. ಅದು ಜವಾಬ್ದಾರಿ ನೀವರ ತಗೋರಿ, ಅವ್ರಿಗೆ ಕೊಡಿಸ್ರಿ. ಎಷ್ಟು ಬರ್ತೀರಿ ಸರ್ ತಾವು? ನಾನು ಮುಂಜಾನೆ ಜಲ್ದಿ ಬರ್ತೀನಿ, ತಾವು ಮುಂಜಾನೆ ಜಲ್ದಿ ಬರ್ರಿ. 9ಕ್ಕೆ ಇರ್ತೀರಿ ಸರ್ ಅಲ್ಲಿ ಪರ್ಸೋರ್ಗೀಗ ಸರ್. 11 ಗಂಟೆ ಮಾಡಬೇಡ್ರಿ, 10:30 ತನಕ ಬಂದ್ಬಿಡ್ರಿ, ಆಯ್ತ್ರಿ? 10:30 ನೀವು ಎಕ್ಸಾಕ್ಟ್ ಇರಿ, 10:30 ನಾ ಎಕ್ಸಾಕ್ಟ್ ಇರ್ತೀನಿ. ಹೊಸ ಮಂದಿ ಇರ್ತಾರ ಅಲ್ಲಿ, ಯಾರು ಏನು ಮಾಡ್ಯಾರ ಅದು ನಾಳೆ ಕ್ಲಿಯರ್ ಆಗ್ಬೇಕು ಸರ್. ಓಕೆ, ಬರ್ರಿ ಸರ್. ಆಯ್ತು, ಎಲ್ಲರೂ ಮುಂಜಾನೆ 10:30 ಅಲ್ಲಿ ಇರಿ. ನಾನು ಚಿಂಬೆ ಸರ್ಸಂಬ ಅಲ್ರಿ? ನಾನು ಸರ್ಸಂಬನಿ ಅದರಿ. ನಾ ಮೆಂಬರ್ ಆಗಿನ್ರಿ, ಮೊದಲ ಮೆಂಬರ್ನ ಇದ್ರಿ. ನಾ ಬೋಗಸ್ ಒಲ್ಲಂದಿ ನಾ ದಂಧಿ ಬಿಟ್ಟಿನ್ರಿ. ಅವ್ರು ಬೋಗಸ್ ಬಂದ್ರು ನನ್ ಕೈಲಿ ಆಗಲ್ಲಪ್ಪ ಅಂದಿನಿ. ನನಗೆ ಹೇಳರ್ದೆ ಹಜರಿ ಹಾಕಿರು. 4,000 ರೂಪಾಯಿ ಬಂದಿರಿ. ನಾ ಸುಳ್ಳು ಫೀಳ ಆಡಲ್ರಿ, ನಮ್ಮ ಸಮಾಜದವ್ರೆ ಮಾಡಿರು. ನಾ ರೊಕ್ಕ ಕೊಡಲ್ಲಪ್ಪ, ವಾಪಸ್ ತೋರಿ, ನಾನ್ ರೊಕ್ಕ ಹಜರಿ ಕೊಡ್ರಿ ಅಂದಿನ. ನಮ್ ರೊಕ್ಕ ನೀವು ವಾಪಸ್ ತೋರಿ, ಹಾಕಿರಿ, ನನಗೆ ಹಜರಿ ಕೊಡ್ರಿ. ಹಜರಿ ಬರಲ್ಲ, ರೊಕ್ಕನೇ ತಗೊಂಡ್ ನನ್ ಪಿಡಿಯಾಗ ಹೋಗಿ ಕೊಡ್ಲಕ್ ಹೋಗಿದ್ನ. ನೀವು ಪಿಡಿಯಾಗ ಹೋಗಿರ್ ಬಿಟ್ಟಿಯಾಗಿರಿ. ಇವ್ ತೋರಿ 4,000 ರೂಪಾಯಿ, ನನ್ನ ಹಜರಿನೇ ಬೇಕ್ರಿ, ನನ್ ರೊಕ್ಕ ಬ್ಯಾಡ್ರಿ, ನಾ ಬೋಗಸ್ ದುಡಿಯಲ್ಲ. ನಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಬಂದಿನಿ. ಬಂದ ಮ್ಯಾಗ ಬಿ ನನಗ ಬೋಗಸ್ ಬ್ಯಾಡಪ್ಪ. ನಾ ದುಡಿತಾ ನನ್ನ ಕಲ್ಲು ಹೊರಿಸಿ ನಿಂದ್ರಸು. ನಿನ್ ನಾನು ಹೊಲ ಮನಿ ಕಸ್ಕೊಂಡಿದ್ದೆ ಬೋಗಸ್ ಮಾಡಿ ಅಂದನು. ನನಗ ಆಸ್ತಿನೇ ಹೊಲ ಮನಿ ಅದೇ. ನನ್ ದಿನಾಲು ಕೂಲಿ ಅದ. ದಿನ ಹೋದಂದ್ರ ಹೊಲದಾಗ ದುಡ್ದಂದ್ರ ಅಧಿಕಾರ ನನಗದ. ನಾನು ದುಡಿಲಿ ಕೂಲಿ ಕೊಟ್ಟನ್ ಸರ್ಕಾರ. ನಾ ದುಡಿಯೋದ್ ಕೂಲಿ ಅಂದ್ರ ನಾನು ಹೊಲನೇ ತಿಳ್ಕೊಂಡ್ ದುಡಿತೀನಿ. ನನಗ ಹಜರಿ ಬೋಗಸ್ ಬ್ಯಾಡ ಅಂತ ಅವ್ನು ವಾದ ಮಾಡೀನಿ. ಇದು ಎಷ್ಟ್ ದಿನ ಐತ್ರಿ? ಈಗ ಒಂದು ಹೋದರ್ ಸದೆ ಮಾಡ್ರಿ, ಹೋದರ್ಸ್ನು ಫೇಕೆ ಬಿಲ್ಲ, ಈಗನು ಫೇಕೆ. ಪ್ರತಿ ವರ್ಷ ಇಲ್ಲಿ ಒಂದೆಷ್ಟು 5% ಉದ್ಯೋಗ ಖಾತ್ರಿ ಆಗಲೇ ಆತಂದ್ರೆ ಉದ್ಯೋಗ ಖಾತ್ರಿ 4 ದಿನ ದುಡಿತಾರ, ನಾನು 4 ದಿನ ದುಡಿದ್ರಿ. ಆಮೇಲೆ ಇನ್ನೊಂದು ಯಾರ ಹೊರಗಿದ್ದವ್ರನ್ನ ಹೆಸರು ಹಾಕಿ ರೊಕ್ಕ ತೊಳೋದು. ಈಗ ಕಣ್ಣಿನ ಫೋಟೋ ಇದ್ರ ಬಿ ಮುಂಜಾನೆ ಕಣ್ಣಿನ ಫೋಟೋ ತಗೋತಾರ, ಬರ್ತಾರ. ಲೊಕೇಶನ್ ಗೊತ್ತಿಲ್ಲ. ಹೋಗಿಲ್ಲ. ನಿನ್ನೆ ಪಿಡಿಯವ್ರಿಗೆ ಫೋನ್ ಹಚ್ಚಿ ತಮ್ಮ ನೀ ಕರೆಕ್ಟ್ ಹೇಳಿ ಮಾತ. ಕಲ್ಲಪ್ಪ ಜೈ ಅವ್ರಿಗೂ ಲೊಕೇಶನ್ ಗೊತ್ತಿಲ್ರಿ. ಎಣ್ಣೆ ಮರವ ತೆಗಿತಾರ, ಬೇರೆ ಲೊಕೇಶನ್ ತೆಗಿತಾರ. ತಡ್ಕಲ್ದಾಗ ತೆಗದಾರ. ನಾನ್ ನಿನ್ನೆ ಮರ 10 to 5 10 to 5 ಇಲ್ಲ. ಇದು ಉದ್ಯೋಗ ಖಾತ್ರಿದಲ್ಲ, ಮುಂಜಾನೆ 7 to 11 ಅದ. 11 ನೈಟ್ 11 ತನಕ. ಇಲ್ಲ ಮುಂಜಾನೆ 7 to 11 ನೈಟ್ 6 ಗಂಟೆಗೆ ಎಣ್ಣೆ ಮರ ತೆಗಿತಾರೆ. ಲೊಕೇಶನ್ ಬರಲ್ಲ, ಜಾಗಕ್ಕೆ ಬರಲ್ಲ, ಜನರಿಗೆ ಏನು ಅಟೆಂಡೆನ್ಸ್ ಇಲ್ಲ, ಏನೂ ಇಲ್ಲ. ಈ ಅಧಿಕಾರಿಗಳದೇ ತಪ್ಪದ. ಇವನು ನಾ ದಂದಿಗೆ ಹೋಗಿದ್ದೇವ್ರಿ 8 ದಿನ. ದಿನಾನು ಕಲ್ಲು ಹಾಕಿ ಚೆಲ್ಲಪಿಲ್ಲಿ ಆದ
ಚಾ ತಾಪ್ ಹೊಡೆದಿದ ಅರ್ನಿ ಕಾಣಿಸಲ್ಕ ಈಗ ನಿಮ್ಮ ಸರ್ಸಂಬಿ ಪಿಡಿಒ ಎಂದು ಬಂದಿಲ್ನು ನಿಮ್ಗೆ ಯಾರಿಗೆ ಕೇಳಿಲ್ನು ಕೇಳಿಲ್ನು ನಮ್ಮ ಎಲ್ಲ ಬೋಕಸ್ ಫಿಲ್ ಹೋಲಾರ್ದೆ 4,000 ಹಜರಿ ಹಾಕ್ಯಾನ್ರಿ ರೊಕ್ಕ ತಕೊಂಡ್ ಬಂದ ಹಿಡಿಯಪ್ಪ ಪಿಡಿಒ ಸಾಬ್ರ ನೀನ್ ರೊಕ್ಕ ವಿಡಿಯೋ ಕಟ್ ಮಾಡಿ ಒಂದ್ ಕೆಳಗೆ ಮಾತಾಡಂಬ ಮತ್ತೆ ಉದ್ಯೋಗ ಖಾತರ ಕೊಡತ್ತಾರ ಇಲ್ರಿ ನಿಮಗ ಕೊಟ್ಟಿಲ್ರಿ ಮತ್ತೆ ಏಸ್ ದಿನ ಐತ್ರಿ ಮಗನ ಫೋಟೋ ತಗೊಂಡ್ ಬರ್ತಾರ ನಾವ್ ಅಂದ ಫೋಟೋ ನಮ್ಮ ಹೆಣ್ಮಕ್ಳು ಅನ್ರಿ ದಂಧೆ ಹೋಗೋರು ಈಗ ನೀವು ಉದ್ಯೋಗ ಖಾತ್ರಿ ಸುಮ್ ಹೋಗೋಣ ಫೋಟೋ ತಕೊಂಡ್ ಬರೋದ್ರಿ ಫೋಟೋ ಮುಂಜಾನೆ ಹೋದ್ರಿ ಫೋಟೋ ತಗೊಂಡ್ ಬರ್ತಾರ ಕೆಲಸನೇ ಮಾಡೋದಿಲ್ಲ ಕೆಲ್ಸಾರೇ ಮಾಡೋದು ಕೆಲಸನೂ ಕೊಟ್ಟಿಲ್ಲ ಯಾರಿಗೆ ಅಲ್ಲಿ ಕೆಲ್ಸ ಯಾರಿಗೆ ಕೊಟ್ರಿ ಯಾರಿಗೂ ಕೊಡಲ್ರು ಯಾರಿಗೂ ಕೊಡಲ್ಲ ಮತ್ತೆ ಇವ್ರ ರೊಕ್ಕ ಪೇಮೆಂಟ್ ಹೊಂಟಾವ ಪೇಮೆಂಟ್ ಎಲ್ಲಿ ಹೊಂಟಾರ ಪೇಮೆಂಟ್ ಕೇಳೋಣ ಅವರು ಅಂದ್ರೆ ನಮ್ಗ್ ಗುರ್ತಿಲ್ಲಪ್ಪ ಅವ್ರವ್ರ ಫೋಟೋ ತಗೊಂಡ್ GPS ಯಾರ ಕೈ ಕೊಟ್ರ ಅವ್ರ ಕೈ ಕೊಡ್ತಾ ಅಂದಾರ ಅಂತ ಹೇಳ ಅವ ಸಂಬಂಧ ಇಲ್ಲ ಅಂತ್ರಿ ಹಾ ಅವ ಸಂಬಂಧ ಅಲ್ರಿ ಪಿಡಿಒ ಸಂಬಂಧ ಅಲ್ರಿ ಅವ್ರು ಏನಂದ್ರ ಸಂಬಂಧ ಇಲ್ಲ ನನಗ ಅಂತ ಹೇಳ್ರಿ ನಮ್ಮ ಹೆಣ್ಮಕ್ಳು ಕೂಡ ಕಳ್ಸಿಲ್ರಿ ನಾವು ಹೆಂಗ ಅಂದ ಕೂಡ ನಾವು ಕಳ್ಸಿಲ್ಲ ರೀ ಯಾವ್ರಿನ ಈ ಸರ್ಸಂಬಾರಿ ಸರ್ ಸಂಬಂಧಾಗ್ರಿ ಸರ್ ಸಂಬಂಧಾಗ ಇಲ್ಲಿ ತನ ಏಸ್ ದಿನ ಆಯ್ತು ನೀವು ಅಲ್ಲಿ ಹೋಗಿ ಕೆಲಸ ಚಾಲು ಆಗ್ಲಾರ್ದ್ರಿ ಕೆಲಸ ಚಾಲು ಅವ್ರ 12 ಕೆಲಸನೇ ಚಾಲು ಆಗಿಲ್ರಿ ಕೆಲಸನೇ ಇಲ್ರಿ ಹಾ ಅಂದ್ರೆ ಈಗ ನೀವು ಗರೀಬರಿಗೆ ಯಾರಿಗೆ ಕೆಲಸನೇ ಇಲ್ಲ ಈಗ ಹೊಲದಾಗ ನಮ್ಮ ಹೊಲ ರೈತರ ಹೊಲದಾಗ ಹಚ್ಚಿರಪ್ಪ ಅದನ್ನು ಇಲ್ಲಿ ಉದ್ಯೋಗ ಖಾತ್ರಿದು ನಿಮ್ದು 125 ದಿನ ಮಾಡ್ಬೇಕಂತದ ಅದರಿ ಮತ್ತೆ ಪಿಡಿಒನು ಬರಲ್ಲ ಇವ್ರು ಗ್ರಾಮ ಪಂಚಾಯತಿ ಅವರು ಏನು ಹೇಳಲ್ರಿ ಏನು ಹೇಳಲ್ರಿ ಹಾ ನಾವ್ರೇ ಮಾತಾಡ್ತೇವ್ರಿ ಕರೆಕ್ಟ್ ಇಲ್ಲ ಅಣ್ಣ ಈಗ ನಾ ಬರ್ತೀನಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಬರ್ತೀನಿ ಅಲ್ಲಿ ಜಾಗಕ್ಕೆ ಹೋಗಿ ಬರ್ತೀನಿ ಅಲ್ಲಿ ಕೆಲಸ ಮಾಡತಾರ ಅಂತ ಹೇಳ್ಯಾರ ಮತ್ತೆ ನಿಂದಿರ್ತಾರೆ ಹೋಗ ನಿಂದಿರ್ತಾರೆ ಅಲ್ಲಿ ಸುಮ್ಮನೆ ನಿಂದ್ರದ ಬರೋದು ಫೋಟೋ ತೆಕ್ಬೋದು ಕಳ್ಸೋದು ಅವ್ರಿ GPS ಅವ್ರ ಕೈ ಕೊಟ್ಟಾರ್ರಿ GPS ಅವ್ರ ಕೈಯಾಗ ಕೊಟ್ಟಾರ ಅಲ್ಲಿ ನಿಮ್ಗೆ ಏನ್ ಕೆಲಸ ಇಲ್ಲ ಸುಮ್ಮ ನೀವು ಅಸಲಿ ಕಾರ್ಯಕರ್ತರು ಏನೋ ಕೆಲಸ ಇಲ್ಲ ವರ್ಕರ್ಗಳು ಏನು ಕೆಲಸ ಇಲ್ರಿ ಮನ್ಯಾಗನು ಮನ್ಯಾಗನು ನಮ್ಮ ಹೆಣ್ಮಕ್ಳು ಹೋಗಿಲ್ರಿ ಸುಮ್ಮ ಪುಕ್ಕಟ್ ಹೋಗಿ ಏನು ಉಪಯೋಗ ಅದರಿ ಪುಕ್ಕಟ್ ಹೋಗಿ ಸುಮ್ಮ ಹೋಗೋದು ಬರದೆ ಆಯ್ತ್ರಿ ಅಣ್ಣ ನಾ ಈಗ ಪಾರ್ಟಿ ನಡೆದೀನಿ ಅದು ನೋಡ್ಕೊಂಡು ಇಲ್ಲಿ ಪಂಚಾಯತಿ ಬರ್ತೀನಿ ಬಂದ್ ನಾ ಮಾತಾಡ್ತೀನಿ ಆಯ್ತ್ರಿ ಮೇಡಮ್ ಇಲ್ಲೇ ಇರ್ರಿ ಅಣ್ಣ ಬರ್ತೀನಿ ನಮಸ್ಕಾರ ರೀ ಅಕ್ಕ ನಿಮ್ ಕೈಯಾಗ ಕೊಟ್ಟಾರ ಇಲ್ಲ ಪತ್ರ ಇಲ್ಲ ಯಾವ ದಂಧೆ ಮಾಡಿ ಕೊಟ್ಟಿಲ್ಲ ನಿಮ್ ಕೈಯಾಗ ಇಲ್ಲ ಯಾರ ಕೈಯಾಗಿಲ್ರಿ ಜಾಬ್ ಕಾರ್ಡ್ ಒಟ್ಟು ಕೊಟ್ಟಿಲ್ಲ ಯಾರಿಗ್ ಕೊಟ್ಟಿಲ್ಲ ಜಾಬ್ ಕಾರ್ಡ್ ನಿಮ್ಗೆ ಬೇಕಲ್ಲ ಈಗ ನಮ್ ಕೇಳಾರ್ದ ಎನ್ಎಂಆರ್ ಹಾಕ್ತಾರಿ ಎಲ್ಲ ಅವರೇ ಮಾಡ್ಕೊಂತಾರ ನಮ್ ಕೇಳಾರ್ದ ಎನ್ಎಂಆರ್ ಹಾಕ್ತಾರಿ ಈ ಜಾಬ್ ಕಾರ್ಡೇ ಕೊಟ್ಟಿಲ್ಲ ಯಾರಿಗ ಒಬ್ರಿಗೆ ಅದೇ ಸರ್ಸಂಬ ಅಂತೂ MLA ಊರದ ಯಾರ ಏನ್ ಎಮ್ಎಲ್ಎ ಏನಿಲ್ರಿ ಮೇಡಮ್ ಜರ ಬಿ ರೆಸ್ಪಾನ್ಸ್ ಇಲ್ರಿ ಇಲ್ಲಿ MLA ಅವ್ರದ್ದು ಏನ್ ರೆಸ್ಪಾನ್ಸ್ ಇಲ್ಲ ಯಾನ್ ಹೇಳ್ತಾರ BR ಪಾಟ್ಲಿಗೆ ಹೇಳಕ್ ಹೋಗು BR ಪಾಟ್ಲಿಗೆ ಹೇಳ್ಕೋಗಂತ BR ಪಾಟ್ಲೆ ಹೇಳಕ್ ದಂಧಿ ನಾವ್ ಮಾಡ್ತೇವ್ BR ಪಾಟ್ಲಿಗೆ ಹೇಳ್ಬೇಕು ನೀ ತಲಿನೇ ಕೆಡ್ಸೋಗ್ಬೇಡಪ್ಪ ನಾನು ಅಂದ್ರೆ ಪಿಡಿಒಗಳೇ ನಿಮಗೆ ಹಿಂಗ್ ಓಪನ್ ಆಗಿ ಮಾತಾಡ್ತಾರ ಓಪನ್ ನೀನ್ ಹೊಲ ಮನಿ ಕಸ್ಕೊಂಡಿದ್ದೇವ ಹೊಲ ಮನಿ ಕಸ್ಕೊಳ್ಳೋ ಅಧಿಕಾರ ಇದ್ರು ಬಿ ನಮ್ ಬಲಿ ಇಡ್ತಿದಿಲ್ ನೀ ಅಂದಿದನ ನಾನು ಹೊಲನೇ ಆಸ್ತಿ ಅದು ಕೆಲಸ ಮಾಡಿ ಈ ಪಂಚಾಯತಿಗೆ ಯಾರು ಇಲ್ಲ ಅಂತಾರಲ್ಲ ಈಗ ಯಾರ ಮೆಂಬರ್ ಇಲ್ಲ ಚೇರ್ಮನ್ ಇಲ್ಲ ನೋಡ್ರಿ ಮೇಡಮ್ ಒಬ್ಬರು ಬಿ ಇಲ್ರಿ ಈಗ ಅವ್ರು ಒಬ್ಬರು ಬಿ ಇಲ್ರಿ ಮೇಡಮ್ ನಾ ಏನ್ ಕೇಳಿನ್ರಿ ಆ ಬಿಲ್ ಕಲೆಕ್ಟರ್ ಏನಪ್ಪ ನನ್ನ ಹಜರಿನೇ ಹಾಕ್ಬಾರ್ದು ಅಂತ ದಿನ ದುಡ್ದಿದ್ ಮಗನಿಗೆ ತೊಗೊಂಡು ಹಾಕಿಲ್ಲ ಜಾಬ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳೋದು ಪಂಚಾಯತಿ ಅವ್ರು ಇಟ್ಕೊಂಡ್ ರೂಲ್ಸ್ ಇಲ್ಲ. 1 ಸೆಕೆಂಡ್, ರೂಲ್ಸ್ ಇಲ್ಲವೇ ಇಲ್ಲ. ಅವ್ರ ಜಾಬ್ ಕಾರ್ಡ್ ನೀವ್ ಯಾಕೆ ಇಟ್ಕೋತ್ರಿ? ಫಸ್ಟ್ ಕ್ವಶನ್. ಸೆಕೆಂಡ್, ಇವ್ರ ಮೊಮ್ಮಕ್ಕಳು ಸಾಲಿ ಸಲಕಿದಂತ ಜಾಬ್ ಕಾರ್ಡ್ ಕೊಡ್ರಿ ಅಂತ 10 ಸಲ ಹೋಗಿರಕ ನಿಮ್ಮ ಅಧಿಕಾರದ. 1 ಸೆಕೆಂಡ್ ಪಂಚಾಯತ್ ನುಗ್ಸ್ಕೊಟ್ಟಾರಿ ಬಾಯ್ ಬಡಿತಾನಂದಿವ್ರಿ ಎಲ್ಲ ಪಂಚಾಯತಿ ಅವ್ರದ್ದು ಅಧಿಕಾರದ ರೀ ಜಾಬ್ ಕಾರ್ಡ್ ಇಟ್ಕೋದು. ಮತ್ತೆ ಪೇಮೆಂಟ್ ಹೆಂಗ್ ಮಾಡತ್ತೀರಿ? ಈಗ ಉದ್ಯೋಗ ಖಾತ್ರಿ ಜನರ ಪೇಮೆಂಟ್ ನೀವ್ ಹೆಂಗ್ ಮಾಡತ್ತೀರಿ? ಜಾಬ್ ಕಾರ್ಡ್ ಇಲ್ದಾನೆ ಹೆಂಗ್ ಪೇಮೆಂಟ್ ಆಗತ್ತದ? ಅಕೌಂಟ್ ಹೆಂಗ್ ನಡೆದವ? ಅವ್ರ ಸೈನ್ ಇಲ್ಲದಾನೆ ನೀವ್ ಹೆಂಗ್ ಕೊಡ್ಲತ್ತೀರಿ? ಇದು ದೊಡ್ಡ ಸ್ಕ್ಯಾಮ್ ರೀ. ದೊಡ್ಡ ಕಾಳ ನೀವ್ ಅಂದ್ರಲ್ಲ, ಈಗ ಇವ್ರು ಹೊಸಮದಿ ಕಳ್ಳರ ಹರ, ಅದಕ್ಕೆ ಕದ್ದು ಹುಡುಕತ್ತಾರ. ನಾಳೆಗೆ ಮುಂಜಾನೆ ನಾ ಬರ್ತೀನಿ, ಅವ್ರ ಜಾಬ್ ಕಾರ್ಡ್ ಅವ್ರಿಗೆ ಬೇಕು. ಮತ್ ಇಲ್ಲ ಅಂದ್ರೆ ಜಾಗದ ಮೇಲೆ ಏನೇನಾತಾವ ಗೊತ್ತಿಲ್ಲ. ಅಲ್ಲಿ ಜಾಗದ ಮೇಲೆ ಏನೇ ಆದ್ರೂ ಅಧಿಕಾರಿಗಳ ನೀವು ಹೊಣೆಗಾರ ಅದಕ್ಕೆ. ಅಣ್ಣ ಯಾರು ಮಿಸ್ ಮಾಡ್ಬೇಡ್ರಿ, ನಿಮ್ ಜಾಬ್ ಕಾರ್ಡ್ ಮೇಲೆ ಬರ್ತಾವ. ಇನ್ನೊಂದ್ರಿ ಅಣ್ಣ, ರಿಜಿಸ್ಟ್ರೇಷನ್ ಹೆಂಗ್ ನೀವು ತಗೋತೀರಿ ಏನ್ರಿ ಅಣ್ಣ? ರಿಜಿಸ್ಟ್ರೇಷನ್ ಅಲ್ಲಲ್ಲ, ನಿಮ್ದು ತಪ್ಪ್ರಿ ಅಣ್ಣ. ಅಣ್ಣ ನಿಮ್ದು ತಪ್ಪ. ನೀವು ದುಡ್ದಿರಲ್ಲ, ರಿಜಿಸ್ಟ್ರೇಷನ್ ಹೆಂಗ್ ಸೈನ್ ಮಾಡ್ತೀರಿ? ನಿಮ್ಮ ಜಾಬ್ ಕಾರ್ಡ್ ನಿಂಬಲ್ಲಿ ಇಟ್ಕೋ ಅಧಿಕಾರ, ನಿಂಬಲ್ಲಿ ಇಟ್ಕೋಬೇಕು. ಹೆಂಗ್ ಕೇಳಿಲ್ಲ ಈಸ್ ದಿನ ನೀವು ಬಿ ಅಲ್ಲ ಜನರಿ ಜಾಬ್ ಕಾರ್ಡ್ ಕೊಡ್ಲಾರ್ದಂಗ ಈ ರೀತಿ ದಬ್ಬಾಳಿಕೆ ಅಂದ್ರ ಏನ್ ಸಣ್ಣ ಮಾತಾಯ್ತ್ರಿ ಇದು? ಅಲ್ಲ, ಜನಗಳಿಗೆ ಜಾಬ್ ಕಾರ್ಡ್ ಅವ್ರ ಮನಿ ಕೊಡಲ್ದಾಗ ದಬ್ಬಾಳಿಕೆ ನೀವು ಪಂಚಾಯತ್ ಇಟ್ಕೊಂಡು ಇಷ್ಟ ಅಧಿಕಾರ ಚಲಾಯಿಸ್ತಾರಂದ್ರ ಮತ್ತೆ ಇವ್ರ ಪಂಚಾಯತಿ ಮಾತ್ರ ಏನ್ ಪೂರಾ ಕಿಚಡಿ ಮಾಡಿರ್ತಾರ. ತಾಲೂಕ ಆಲ್ರೆಡಿ ತಾಲೂಕ ಕಿಚಡಿ ಆಗ್ಯದ, ಮತ್ ಪೂರನೇ ಕಿಚಡಿ ಮಾಡದ್ರಿ. ಜನಗಳು ರೊಚ್ಚಿಗೆ ಎದ್ರಂದ್ರ ಮನೆ ಹೋಗ್ತಾರ, ತಲೆಗಿಟ್ಕೋರಿ. ಜನಗಳು ಚಂದರ ಗಪ್ಪರ, ರೊಚ್ಚಿಗೆ ಎದ್ರಂದ್ರೆ ಎಲ್ಲರೂ ಎಲ್ಲ ಕಳ್ಕೊಬೇಕಾಗ್ತದ. ಅದಕ್ಕ ನಾಳೆಗೆ ಎಲ್ಲರೂ ಬರೋಣ. ಈಗ ಅವ್ರು ಮುಂದೆ ಏನಾದ್ರು ಆಡಿವಿ, ನಾಳೆ ಪಿಡಿಒ ಅವ್ರು ಬರ್ತಾರ, ಇವ್ರು ಇರ್ತಾರ, ಪಂಚಾಯತಿ ಅವ್ರಿಗೆ ಕರ್ಸೋಣ. ಇದು ಏನದ ನಾಳೆಗೆ ಒಂದ ಫೈನಲ್ ಆಗ್ಬೇಕು.
ಹೊಸ ಜಾಬ್ ಕಾರ್ಡ್ ತೆಗಿ ಅಂದ್ರೆ ಬಿ ಜಾಬ್ ಕಾರ್ಡ್ ತೆಗಿಯಲ್ಲ ನೋಡ್ರಿ ಹೆಸರಿಂದ ಅವ್ರದ್ದು ಶಿವಶಾಣ ಕೊರಳಿ ಜಾಬ್ ಕಾರ್ಡ್ ಕೊಡಲ್ಲ ಅಂತಾರ ಅಪ್ಡೇಟ್ ಮಾಡಂದ್ರೆ ತೆಗಿಯಲ್ಲ ಅಂತಂದ್ರಿ ನಂಬರ್ ಕೊಡೋದೇನು ನಂಬರ್ ಬಂದಿನಿ ಇಲ್ಲಿ ತರ ಒಬ್ರಿಗೆ ಜಾಬ್ ಕಾರ್ಡ್ ಕೊಟ್ಟಿಲ್ಲ. ಜಾಬ್ ಕಾರ್ಡ್ ತಾಲೂಕು ಪಂಚಾಯತ್ ಇಶ್ಯೂ ಆಗಿಲ್ಲ. ಇಲ್ಲಿ ಎಲ್ಲ ಕಡೆ ನಿಮ್ ಕಡೆ ಹತ್ತಿರ ಫೋನ್ ಇವಾಗ ಫೋನ್ ಹತ್ತಿರಿ ಮೇಡಮ್, ಇವಾಗ ಫೋನ್ ಹತ್ತಿರಿ. ಅವ್ರ ಜಾಬ್ ಕಾರ್ಡ್ ಎಲ್ಲ ನಿಮ್ ಪಂಚಾಯತ್ ಕೊಟ್ಟರೆ ನೋಡಿದ್ರಿ. ನಾ ನಿನ್ನ ಜಾಬ್ ಕಾರ್ಡ್ ಕೊಟ್ಟಾರಿ ಹತ್ತಿರ ಫೋನ್ ಹಚ್ಚಿನ್ರಿ ನಿನ್ನ ಮಾತಾಡ್ರಿ. ಅದು ನನ್ನ ಪಂಚಾಯತಿನ ಊರನ್ ಬಂದಿಲ್ಲ, ತಾಲೂಕು ಬಂದಿಲ್ಲ. ಇದು ನನ್ನೂರೇ ಅದ, ಇದು ನನ್ನೂರೇ ಅದ ರೀ, ನನ್ನೂರೇ ಅದ, ನನ್ನೂರೇ ಅದ ಇದು. ನೀವು ನಿಮ್ಮೂರ್ ನಮ್ಮೂರ್ ಮಾತಾಡೋದಿಲ್ಲ, ನನ್ನೂರೇ ಅದ. ಅವ್ರು ಇಶ್ಯೂ ಮಾಡ್ರಿ. ಈ ಸೊಸೈಟಿ ಕೆಲಸ ಕೊಡತ್ತು ಈ ಸೊಸೈಟಿ ಕೊಟ್ಟಿರಿ, ಈ ಸೊಸೈಟಿ ಕೊಟ್ಟಿರಿ. ಇವ್ರ ಜಾಬ್ ಕಾರ್ಡ್ ಹಾಕಿ ನಾವು ನಿಮ್ ಕ್ಷೇತ್ರ ತಾಲೂಕು ಪಂಚಾಯತಿಂದ ಜಾಬ್ ಕಾರ್ಡ್ ಯಾವ ಗ್ರಾಮ ಪಂಚಾಯತ್ ಇಶ್ಯೂ ಆಗಿಲ್ಲ. ನಮ್ ಗ್ರಾಮ ಪಂಚಾಯತಿ ಹೆಂಗ್ ಬರ್ತಾವ್ರಿ? ಯಾವ ಗ್ರಾಮ ಪಂಚಾಯತಿ ಆಗಿಲ್ಲ. ಮತ್ ಫೋನ್ ಇವಾಗ ನಂಗೆಲ್ಲ ನಾನು ಕೇಳಿ ಮುನ್ನೆಡೆ ನಾ ಕೇಳೇ ಬಂದಿನ್ರಿ. ಮುಟ್ಟವೇನೋ ಅಂತ ಮುಟ್ಟವ್ರಿ ಅಕ್ಕ ಅಂದ, ಮುಟ್ಟ ಬಂದಾಗ ಇಲ್ಲಿ ಬಂದೀವಿ ನಾವು. ಹಚ್ಚರಿ ನೀವು, ನಾ ಯಾಕೆ ನೀವು ಹಚ್ಚೋಣ ಹಚ್ಚಲ್ರಿ? ನಾ ಕೇಳ್ಕೊಂಡ್ ಬಂದಿನ್ರಿ, ಕನ್ಫರ್ಮ್ ತಗೊಂಡೆ ಬಂದಿದ್ದ. ನೀವು ನಂಗೆ ಗೊತ್ತಾರ ಮೇಡಮ್, ನಾ ಕೇಳ್ಕೊಂಡ್ ಬಂದಿನಿ. ನಾ ಎಲ್ಲ ತೋರಿಸ್ತೀನಿ ಹೋಗ್ತೀನ್ರಿ. ಇರೋ ಬರೀ ಹೋಗ್ತೀವಿ ಇವತ್ತ ಅಲ್ಲೇ ಹೋಗ್ತಾ ನಮಗೆ. ಅರೆ ಇದು ಕುಂಡ್ಲಿ ತಕೊಂಡ್ ಬಂದಿಲ್ಲ, ಸುಮ್ ಬಂದಿಲ್ಲ. ಕೇಳ್ತೀನಿ ಬಾಳವ ಈ ಕುಂಡ್ಲಾಗ ಏನೇನವ ತೆಗಿತೀನ, ತೋಲಬೈ ತೋರ್ಸಲ್ಲ ನಿಮಗೆ. ಬಂದ್ ಮಾತಾಡ್ತೀನಿ. ಒಂದಲ್ಲ 10-15 ಏನೇನವಲ್ಲ ತೆಗಿತು ಸ್ಪಾಟಿ ಬರ್ತೀನಿ. ಏನ್ರ ಇಶ್ಯೂ ಇಲ್ರಿ, ಕೆಲಸ ನಡೆದ್ರಿ. ಇವತ್ತು ಬರ್ತಾರೆ. ನಿನ್ ಚಾಲು ಜಾಬ್ ಕಾರ್ಡ್ ಬಿಡ್ರಿ. ಜಾಬ್ ಕಾರ್ಡ್ ಒಂದ್ ನಿಮಿಷ ತಡ್ರಿ ಮೇಡಮ್. ಜಾಬ್ ಕಾರ್ಡ್ ತಾಲೂಕು ಪಂಚಾಯತ್ ಕೊಟ್ಟಿಲ್ರಿ. ಬರೋಬರ್ರಿ, ಒಂದ್ ನಿಮಿಷ ಕೇಳ್ರಿ. ತಾಲೂಕು ಪಂಚಾಯತ್ ಜಾಬ್ ಕಾರ್ಡ್ ಬಂದಿಲ್ಲ. ಅದ್ರ ಸಲಕ್ಕೆ ಇವ್ರು ಗ್ರಾಮ ಪಂಚಾಯತ್ ಏನ್ ಮಾಡಿದ್ರಿ? ನಮ್ ಗ್ರಾಮ ಪಂಚಾಯತ್ ಒಂದೇ ಕೇಳ್ರಿ, ಯಾವ ಗ್ರಾಮ ಪಂಚಾಯತ್ ಜಾಬ್ ಕಾರ್ಡ್ ಬಂದಿಲ್ಲ. ಅದ್ರ ನಿಂತ ನಿಮ್ ಕೆಲಸ ನಿಂತದನ್ರಿ. ಯಾರ್ದ್ರ ಕೆಲಸ ನಿಂತ ಹೇಳಿ ನೀವು? ಆ ಜಾಬ್ ಕಾರ್ಡ್ ನಿಮ್ ಕೆಲಸ ಬಂದಿಲ್ಲ. ಜಾಬ್ ಕಾರ್ಡ್ ಶಂಬರ್ ಕೇಳ್ರಿ. ಶಂಬರ್ ಅಂದ್ರೆ ಹೆಂಗಿದೆ? ಶಂಬರ್ ದಿನ ಯಾವ ದಿನ ಪೇಮೆಂಟ್ ಯಾವಾಗ ಬಂದಿದ್ರಿ? ಯಾರು ಹೇಳ್ರಿ? ಜಾಬ್ ಕಾರ್ಡ್ ಏನಾಗ್ತದೆ? ಜಾಬ್ ಕಾರ್ಡ್ ಯಾರು ಹಚ್ತಾರೆ? ಇಲ್ಲಿ ನಿಮ್ದು ಈ ಸದ್ಯ ಕಣ್ಣಿಗೆ ಸ್ಕ್ಯಾನ್ ಆಗ್ತದ, ಅದು ಇರ್ಲಾರ್ದೆ ಒಂದು ಬಿ ಯಾರ್ದು ಎಲ್ಲಿ ಸ್ಕ್ಯಾನ್ ಆಗೋದೀಗ ಎಲ್ಲರಿಗೂ 5-5 ದಿನ ವಾರ 8-8 ದಿನ 4 ದಿನ 6 ದಿನ ಪಗಾರ ಯಾಕೆ ಬಂದಿಲ್ಲ? ಪಗಾರ ಯಾಕೆ ಬಂದಿಲ್ಲ? ಎಲ್ಲರಿಗೂ ನಮಸ್ಕಾರ.
ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿ ಮಾಡ್ಯಾಳ್ ಗ್ರಾಮಕ್ಕೆ ಇವತ್ತು ನಾನು ವಿಸಿಟ್ ಕೊಟ್ಟಿದ್ದೆ ಬೆಳಿಗ್ಗೆ. ನಮ್ಮ ಆಳಂದ್ ತಾಲೂಕಿನಲ್ಲಿ ಎಷ್ಟು ಸಮಸ್ಯೆ ಅಂದ್ರೆ ಒಂದೇ ಓನ್ಲಿ ಫಾರ್ ಮಾಡ್ಯಾಳ್ ಗ್ರಾಮ ಒಂದೇ ಅಲ್ಲ, ಚಿಕ್ಕ ಅದು ಮಾಡ್ಯಾಳ್ ಗ್ರಾಮ ಒಂದೇ ಅಲ್ಲ, ಇಂಥ ತಾಲೂಕಿನಲ್ಲಿ ಪ್ರತಿ ಒಂದು ಕಡೆ ಸಮಸ್ಯೆ ಅದ. ಆದರೂ ಇವತ್ತು ಮಾಡ್ಯಾಳ್ ಗ್ರಾಮದ ಮಹಿಳೆಯರು ಧ್ವನಿ ಎತ್ತಿದ್ದಾರೆ. ಯಾಕಂದ್ರೆ ಮೂಲಭೂತ ಸೌಕರ್ಯ ನಮ್ಮ ಹಕ್ಕು. ಮಹಿಳೆಯರಿಗೆ ಮರ್ಯಾದೆಗೋಸ್ಕರ ಮೂಲಭೂತ ಸೌಕರ್ಯ ನಮಗೆ ಬೇಕೇ ಬೇಕು. ಆದ್ರೆ ಅಲ್ಲಿ ಮಾಡ್ಯಾಳ ಗ್ರಾಮದಾಗ ಎಷ್ಟು ಒಂದು ನಾನು ಹೇಳಬಾರ್ದು ಗಲೀಜ್ ಅಂತಂದ್ರೆ ಪಾಪ ಅವ್ರಿಗೆ ಕೂಡಕ್ಕೆ ರೋಡಿಗೆ ಕೂಡ್ತಾರ. ಹೆಣ್ಮಕ್ಳು ರೋಡಿಗೆ ತೆಮ್ಗಿ ತೊಗೊಂಡು ಕೂಡ್ತಾರ. ನಮ್ಮಂಥವ್ರು ಗಾಡಿ ತೊಗೊಂಡು ಡೈಲಿ ಓಡಾಡೋರು ಅವ್ರು ಬಂದಾಗ ಎದ್ದು ನಿಂದಿರ್ಬೇಕು, ಮತ್ತೆ ಅವ್ರು ಹೋಗೋಣ ಕೂಡಬೇಕು, ಲೈಟಿನ ನಾವು ಲೈಟ್ ತೆಗಿಬೇಕು. ಅಂದ್ರೆ ಹೆಣ್ಮಕ್ಳ ಜೀವನ ಎಲ್ಲಿ ಬಂದು ನಿಂತದ ನೋಡ್ರಿ. ಮತ್ತೆ ಹೇಳ್ತಾರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ. ಒಂದು ಮಹಿಳೆಯರಿಗೆ ಕೂಡಕ್ಕೆ ಒಂದು ಶೌಚಾಲಯದೇ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಬೇರೆ ಏನು ಸ್ವಾತಂತ್ರ್ಯ ಕೊಡ್ತೀರಿ? ಇವತ್ತು ನನಗೆ ಭಾಳ ಮನಸ್ಸಿಗೆ ಬೇಜಾರಾಯಿತು. ನಾನು ಅಲ್ಲಿ ಹೆಣ್ಮಕ್ಳಿಗೆ ಭೇಟಿಯಾದಕ್ಕೆ ಹೋದಾಗ ತಾಯಂದಿರಿಗೆ ಅವ್ರು ಏನು ಹೇಳ್ತಾರೆ ನಮ್ಗೆ, ಮೇಡಮ್ ಅವರೇ ಗಂಡಸು ಮಕ್ಕಳು ನಮಗೆ ಏನು ಬೇಕು ಅಂತ ಕೇಳಲ್ಲ, ನಾವು ಹಿಂಗೆ ಕುಂತಿರ್ತೀವಿ ರೋಡಿಗೆ, ಅವ್ರು ಹಾಗೆ ಓಡಾಡ್ತಾರ. ಅವ್ರಿಗೆ ನಾಚಿಕಿಲ್ಲ ಅಂದ್ರಿಲ್ಲ, ನಮಗಾರ ನಾಚಿಕದ ಅಲ್ರಿ ಮೇಡಮ, ನಾವು ಹೆಂಗೆ ಮಾಡಮಿ, ನಮಗೆ ಏನಿಲ್ರಿಲ್ಲ, ಒಂದು ಶೌಚಾಲಯ ಆದ್ರೂ ಬೇಕು ಅಂತ ಕಳಕಳಿಂದ ಕೇಳತ್ತಾರ. ನಾನೊಂದು ಮಾತು ಹೇಳ್ತೀನಿ, ಇಬ್ಬರೂ ಶಾಸಕರಾದ್ರು ನಮ್ಮ ತಾಲೂಕಿನಾಗ. ಮಾಜಿ ಸುಭಾಷ್ ಸರ್ ಗುತ್ತಿದಾರವರು ಶಾಸಕರಾದರು 5 ಸಲ, BR ಪಾಟೀಲ್ ಸಾಹೇಬರು ಶಾಸಕರಾದರು, ಈಗ ಪ್ರೆಸೆಂಟ್ ಶಾಸಕರಾದಾರ. ನೀವಿಬ್ಬರು ಶಾಸಕರಾಗಿ ತಾಲೂಕಿಗೋಸ್ಕರ ಏನು ಸಾಧನೆ ಮಾಡಿರಿ ನಮ್ಗಾರ ತಿಳಿಯೋದು. ಒಂದು ಮಹಿಳೆಯರಿಗೆ ಈ ಒಂದು ಮೂಲಭೂತ ಸೌಕರ್ಯನೇ ಒದಗಿಸ್ಲಿಕ್ಕಾಗಿಲ್ಲ ಅಂದಮೇಲೆ ನಿಮ್ಮ ಸಾಧನೆ ಏನವ? ಮತ್ತು ದೊಡ್ಡ ದೊಡ್ಡ ಮಾತಾಡ್ತೀರಿ, ನಿಮ್ಮ ಬಿಲ್ಡಿಂಗ್ಗಳು, ನಿಮ್ಮ ಕಾಲೇಜ್ಗಳು, ನಿಮ್ಮ ದಾರು ದುಕಾನ್ಗಳು ಎಲ್ಲ ನೋಡೋದು ಕಣ್ಣು ಕೊರಿತವ. ಹೆಣ್ಮಕ್ಳಿಗೆ ರೋಡಿಗೆ ಕೂಡ್ತಾರ. ವಯಸ್ಸಾದ್ರೆ ಹೆಂಗೆ ಮಾಡಬೇಕು ಪಾಪ ತಾಯಂದಿರು ಹೇಳ್ತಾರ, ಮೇಡಮ್ ನಮ್ಮ ಮೊಳಕಾಲ್ಗಳು ಹಿಡ್ಕೊಂಡವ್ರಿ, ಕುಂತ್ರ ಯಾರ ಬಂದ್ರೆ ಹೇಳೋಕ್ಕಾಗಲ್ಲ, ಎಷ್ಟೋ ಸಲ ಬಿದ್ದೀವಿ. ಇವತ್ತು ಮಹಿಳೆಯರು ಹೇಳ್ತಾರಲ್ಲಿ, ಮೇಡಮ್ ಬಾತ್ರೂಮ್ಗಲ್ಲಿ ಹಿಂಗೆ ಕಟ್ಟಿ ಏರ್ ಚಿಡಿ ಏರ್ ಮ್ಯಾಲ ಹೋಗ್ಬೇಕ್ರಿ, ಬಾತ್ರೂಮ್ ಅಲ್ಲ ಕೆಳಗೆಲ್ಲ ಕೆಸರು ಹಾವು ಬರ್ತಾವ. ನಾವು ಬೆಳಕು ಹಾಕ್ಬೇಕಂತ ಲೈಟ್ ಇದು ಬ್ಯಾಟ್ರಿ ಒಯ್ದಾಗ ಆ ಬ್ಯಾಟ್ರಿ ಬೆಳಕು ಹಾಕ್ಲಿಕ್ಕೆ ಹೋಗಿ ಕೆಸರ ಬಿದ್ದು ಎಷ್ಟೋ ಮಂದಿ ಮೊಬೈಲ್ ಕಳ್ಕೊಂಡಿವಿ, ಬ್ಯಾಟ್ರಿ ಕಳ್ಕೊಂಡಿವಿ, ಎಷ್ಟೋ ಜನ ಕೈಯಲ್ಲಿ ಉಂಗುರು ಕಳ್ಕೊಂಡಿವಿ. ಅಂದ್ರೆ ಅವ್ರು ಹೇಳೋ ಮಾತೇನು, ಅಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆನೇ ಇಲ್ಲ. ಅಂದ್ರೆ 15-20 ವರ್ಷದಿಂದ ಇವರು ನಮ್ಮ ತಾಲೂಕಿನಲ್ಲಿ 50 ವರ್ಷದಿಂದ ಇಬ್ರು ಆಳ್ಕೆ ಮಾಡ್ಕೊಂಡು ಬಂದಿರಿ. ಏನು ಡೆವಲಪ್ಮೆಂಟ್ ಮಾಡಿರಿ? ನಮ್ಮ ತಾಲೂಕ ಶರಿ ನಶೆದಾಗ ಡೂಬ್ಯದ. ನಮ್ಮ ತಾಲೂಕ ಶರಿ ಅನ್ನೋದು ನಶೆದಾಗ ಮುಳುಗ್ ಹೋಗ್ಯದ. ಅದಕ್ಕೆ ನಾನು ಮುಂದಿನ ದಿನದಾಗ ನಶೆ ಮುಕ್ತ ಆಳಂದ ಮಾಡ್ಬೇಕನ್ನೋದು ನಂದೊಂದು ಇಚ್ಛೆ ಅದ. ಅದಕ್ಕಿಂತ ಮೊದಲು ಮೂಲಭೂತ ಸೌಕರ್ಯ ಮಹಿಳೆಯರಿಗೋಸ್ಕರ ಅವ್ರ ನ್ಯಾಯಯುತವಾಗಿ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ನಾನು ಮುಂದಿನ ದಿನದಾಗ ಹೋರಾಟ ಹೆಂಗಿರ್ತದ ಅದು ನಾನು ಹೇಳಪ್ಲೇ ಇಲ್ಲ. ಯಾಕಂದ್ರೆ ನನಗೆ ಭಾಳ ಬೇಜಾರಾಯಿತು. ತಾಯಂದಿರು ಇವತ್ತು ಕಣ್ಣಲ್ಲಿ ನೀರಿಟ್ಟು ಹೇಳಿದ್ರು. ಅದು ಒಂದು ಮಾಡ್ಯಾಳ ಗ್ರಾಮದಾಗ ಫಸ್ಟ್ ಮೂಲಭೂತ ಸೌಕರ್ಯದಾಯಿತು. ಪಡ್ಸವಳ್ಗಿ ಗ್ರಾಮಕ್ಕೆ ಹೋದೆ ಬೆಳಿಗ್ಗೆ, ಅಲ್ಲೂ ಹೋಗತ್ತನ ಏನು ಇದು ಭ್ರಷ್ಟಾಚಾರ ಅಂದ್ರೆ ಎಷ್ಟಾಗ್ಯದಂದ್ರೆ ತುಂಬಿ ತುಳುಕಿ ಚೆಲ್ಲತ್ತದ. ನಮ್ಮ ತಾಲೂಕಿನ ಭ್ರಷ್ಟಾಚಾರನ ನಿಂದ್ರಲ್ರು ಅಂದ್ರೆ ಎಷ್ಟು ಹದಗೆತ್ತದ ನೋಡ್ರಿ. ಪಡ್ಸವಳ್ಗಿ ಗ್ರಾಮದಾಗ ಹೋಗ್ತೀವಿ, ಅವರು ಉದ್ಯೋಗ ಖಾತ್ರಿದು ಜನರದು ಕಾರ್ಡ್ ಕೂಡ ಮನೆಗೆ ಅವ್ರ ಪಂಚಾಯತಿದಾಗ ಅವ ಅಂತ, ಲೇಬರ್ ಕಾರ್ಡು ಪಂಚಾಯತಿದಾಗ ಇಟ್ಕೊಂಡಾರಂತ, ಇಲ್ಲಿವರೆಗೂ ಕಾರ್ಡ್ ಕೊಡಲ್ಲಂತ. ನೀವು ಮತ್ತೆ ಹೆಂಗೆ ಅವ್ರಿಗೆ ದುಡ್ಡು ಕೊಡ್ತೀರಿ, ಏನು ತಮ್ಮ ಮೂಲಕ ಕೊಡ್ತೀರಿ, ಏನು ಹೆಂಗೆ ಕೊಡ್ತೀರಿ ಅಂದ್ರೆ, ಇಲ್ರಿ ಮೇಡಮ್ ನೋಟ್ ಬಂದ್ರೆ ಸೈನ್ ಮಾಡ್ಕೋತೀವಿ. ಅರೆ ಯಾವ ನ್ಯಾಯ ರೀ? PDF ಫೋನ್ ಹಚ್ಚಿ ಹೇಳ್ತಾರ. ಇವತ್ತು ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾಳೆ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ನೀವು ಅಲ್ಲಿ ಬರಬೇಕು ಅಂದಾಗ ಮೊದಲು ಹ್ಞೂ ಅಂತಾರೆ, ಬರ್ತೀನಿ ಅಂತಾರೆ. ಇವಾಗ ಮತ್ತೆ ಫೋನ್ ಮಾಡಿದಾಗ ನನಗೆಲ್ಲ ಮೊದಲಿಂದೆಲ್ಲ ಡೀಟೇಲ್ ಬೇಕು ನನಗೆ ಅಂತ ಕೇಳಿದಾಗ ಅವರು ಇವ್ರು ಇರ್ತಾರಲ್ಲ ಸಂಘಟನಾಕಾರರು, ಹೆಂಗೆ ನೀವು ಲೆಟ್ರ್ ಕೊಡ್ರಿ ಅದು ಕೊಡ್ರಿ ಅಂತ ಅಂದ್ರೆ ನನಗೆ ಲೆಟ್ರ್ ಕೊಡ್ರಿ ಅಂತಾರ. ನಾನು ಯಾಕೆ ಬೇಕು ಅಂದಾಗ ಕೇಳ್ತಾರೆ ಅವ್ರು, PD ಅವ್ರು ಕೇಳ್ತಾರೆ, ಶಿವಕುಮಾರ್ ಅವ್ರು ಕೇಳ್ತಾರ. ಅವ್ರಿಗೆ ನಾಚಿಕೆ ಬರಬೇಕು, ಒಂದು ಆಫೀಸರ್ ಆಗಿದ್ದು ಮಾತಾಡಬಾರ್ದು. ಏನು ಹೇಳ್ತಾರ, ಮೇಡಮ್ ಇವತ್ತು ಬರ್ತೀರಂದವ್ರು, ನಾಳೆಗಿಲ್ರಿ ಮೇಡಮ್ ನನಗೆ ಮೀಟಿಂಗ್ ಅದ. ನಿಮ್ಗೆ ಒಮ್ಮಿಲಮ್ಗೆ ಮೀಟಿಂಗ್ ಬಂತು, ನನ್ನ ಹತ್ರ ಪ್ರೂಫ್ ಅದ, ಮಾತಾಡ್ತೀನಿ, ಅವ್ರಿಗೆ ಎಲ್ಲ ಹತ್ರ ಆಡಬೇಕು ಆಡ್ತೀನಿ. ಮತ್ತೆ ಹೇಳ್ತಾರ ನನಗೆ ಕೇಳೋರು ಬೇರೆ ಇರ್ತಾರ್ರಿ, ಅವ್ರಿಗೆ ನಾನು ಅವ್ರಿಗೆ ಆನ್ಸರ್ ಕೊಡ್ಬೇಕಾಗ್ತದೆ, ನಾನು ಹಂಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಕೊಡೋಬರಲ್ಲ ಅಂತಾನೆ. ಮತ್ತೆ ಇವ್ರಿಗೆ ಏನು ಕತ್ತಿ ಕಾಯ್ಲತ್ತಾರೆ ಇಲ್ಲಿ, ಕಳ್ಳರು ಇವರಿಗೆಲ್ಲ ಭಯ ಇವರಿಗೆ. ಅದಕ್ಕೆ ಮುಂದಿನ ದಿನದಲ್ಲಿ ನಾನು ರಫ್ ಲ್ಯಾಂಗ್ವೇಜ್ ಯೂಸ್ ಮಾಡಕ್ಕೆ ಇಚ್ಛೆ ಪಡಲ್ಲ. ಆದ ಸಮಯ ಬಂದಾಗ ನಾನು ಎಲ್ಲದಕ್ಕೂ ರೆಡಿ. ನನ್ನ ತಾಯಂದಿರಿಗೋಸ್ಕರ ನ್ಯಾಯ ಸಿಗಬೇಕಾದ್ರೆ ಇದು ಮೂಲಭೂತ ಸೌಕರ್ಯ. ಇನ್ನ ಒಂದ್ರಿ ಡ್ರೈನೇಜು ತಾಲೂಕಿನಾಗ ನೋಡ್ತೀವಿ, ಹಳ್ಳಿಗೆ ಹೋಗ್ತೀವಿ, ಡ್ರೈನೇಜ್ ಅನ್ನೋದೇ ಇಲ್ಲ. ಡ್ರೈನೇಜ್ಗಳು ಎಲ್ಲದ ಡ್ರೈನೇಜು? ಕಸ ರೋಡಿ ತಂದು ಕಟ್ತಾರ. ಅದೇ ನೀವು ಏನು ಡೆವಲಪ್ಮೆಂಟ್ ಮಾಡ್ಲತ್ತೀರಿ? ಹೆಣ್ಣು ಮಕ್ಕಳು ರೊಚ್ಚಿಗೆದ್ದಾರ. ಇವತ್ತು ಮುಂದಿನ ದಿನದಾಗ
ನಾನು ಮಹಿಳೆಯರಿಗೋಸ್ಕರ, ಮೂಲಭೂತ ಸೌಕರ್ಯಗೋಸ್ಕರ, ಹಾಗೆ ನಶಾ ಮುಕ್ತ ಆಳಂದಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ. ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಆಳಂದ ತಾಲೂಕಿನ ಜನರಿಗೆ ಕೈ ಮುಗಿದು ಕೇಳ್ತೀನಿ. ನಾನೇನು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ, ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ನಿಮ್ಮ ತಾಯಂದ್ರ ಮರ್ಯಾದೆಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಮ ಈ ನಶಾ ಮುಕ್ತ ಆಳಂದ ಯಾಕೆ ಮಾಡ್ಬೇಕಂದ್ರೆ ನಮ್ಮ ಯುವಕರೆಲ್ಲ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಕಳ್ಳ ಬಟ್ಟಿ ಮಾಲ್ ತುಂಬಾ ಮಾರ್ತಾ ಇದ್ದಾರೆ. ಅದು ಕುಡಿದು ಬಿಟ್ಟು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ದಯವಿಟ್ಟು ಈ ಹೋರಾಟಕ್ಕೆ ಸಾಥ್ ಕೊಡಿ. ನನ್ನ ಒಂದೇ ಒಂದು ಮನವಿ, ತುಂಬಾ ಕಡೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತಾಲೂಕಿನಲ್ಲಂತೂ ಕಳಪೆ ಕಾಮಗಾರಿ ತುಂಬಾ ಅದ. ಆಮೇಲೆ ಮಹಿಳೆಯರಿಗೆ ಮೂಲಭೂತ ಸೌಕರ್ಯ ಇಲ್ಲ, ರೈತರಿಗೆ ಅನುಕೂಲ ಇಲ್ಲ, ನಶಾ ತುಂಬಾ ನಮ್ಮ ಆಳಂದ ತಾಲೂಕಿನಲ್ಲಿ ಹೈಯೆಸ್ಟ್ ನಶಾ ಜಾಸ್ತಿ ಇದೆ. ಹಾಗಂದು ಈ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ಇರಲಿ. ಈ ಮಹೇಶ್ವರಿ ಶಿವಕುಮಾರ್ ವಾಲಿ ಅವರು ನಿಮ್ಮ ಮನೆ ಮಗಳಾಗಿ ನಿಮ್ಮ ಹೋರಾಟಕ್ಕೆ ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ನಮಸ್ಕಾರ.